ಎಸ್ಎಸ್ಎಲ್ಸಿ 2025-26ರ ಫಲಿತಾಂಶ. ಗುರುಕುಲ ಶಾಲೆಗೆ ಭರ್ಜರಿ ಕೀರ್ತಿ. 98% ಅಂಕಗಳೊಂದಿಗೆ ಮದಿಹಾ ಅಗ್ರಸ್ಥಾನ. 2025 ಮತ್ತು 26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದ್ದು, ನಗರದ ಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲೊಂದು ಆದ ಗುರುಕುಲ ಶಾಲೆ ಮತ್ತೊಮ್ಮೆ ಶೈಕ್ಷಣಿಕ ಮೇಲುಗೈ ಸಾಧಿಸಿದೆ. ಶಾಲೆಯ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಗಳಿಸುವ ಮೂಲಕ ಸಂಸ್ಥೆಯ ಗೌರವವನ್ನ ಹೆಚ್ಚಿಸಿದ್ದಾರೆ. ಮದಿಹಾ ಶ್ರೇಷ್ಠ ಸಾಧನೆ. ಶಾಲೆಯ ವಿದ್ಯಾರ್ಥಿನಿ ಮದಿಹಾ ಅವರು 98% ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನಕ್ಕೇರಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಸಹಪಾಠಿಗಳಿಗೂ ಕಿರಿಯ ವಿದ್ಯಾರ್ಥಿಗಳಿಗೂ ಪ್ರೇರಣೆಯಾಗಿದೆ. ಇದೇ ವೇಳೆ ಕುಶಾಲ 97% ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಮತ್ತು ಸಮರ್ಥ 95.5 ಅಂಕಗಳೊಂದಿಗೆ ತೃತೀಯ ಸ್ಥಾನ ಪಡೆದು ಗಮನ ಸೆಳೆದಿದ್ದಾರೆ. ಫಲಿತಾಂಶದಲ್ಲಿ ಮಿಂಚಿದ ಸಾಧನೆ. ಈ ವರ್ಷದ ಫಲಿತಾಂಶದಲ್ಲಿ ಗುರುಕುಲ ಶಾಲೆಯ ಸಾಧನೆ ಗಮನಾರ್ಹವಾಗಿದೆ. 15 ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚು ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದು, ಪ್ರಥಮ ಶ್ರೇಣಿಯಲ್ಲಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಒಟ್ಟಾರೆ ಫಲಿತಾಂಶವನ್ನ ನೋಡಿದರೆ ಶಾಲೆ 100ಕ್ಕೆ 100ರಷ್ಟು ಫಲಿತಾಂಶದತ್ತ ದಾಪುಗಾಲು ಹಾಕಿದೆ. ಯಶಸ್ಸಿನ ಹಿನ್ನೆಲೆ ಈ ಭರ್ಜರಿ ಸಾಧನೆಗೆ ಶಾಲೆಯ ಸಮಗ್ರ ಮಾರ್ಗದರ್ಶನ ಮತ್ತು ಶಿಸ್ತಿನ ಅಧ್ಯಯನ ವಾತಾವರಣವೇ ಪ್ರಮುಖ ಕಾರಣ ಎಂದು ಆಡಳಿತ ಮಂಡಳಿ ತಿಳಿಸಿದೆ. ಶಾಲಾ ಕಾರ್ಯದರ್ಶಿ ಅಬ್ದುಲ್ ಸರ್, ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವೃಂದದವರು ಪರಿಶ್ರಮ ಈ ಸಾಧನೆಯ ಬುನಾದಿಯಾಗಿದೆ. ಈ ಕುರಿತು ಮಾತನಾಡಿದ ಕಾರ್ಯದರ್ಶಿ ಅಬ್ದುಲ್, ವಿದ್ಯಾರ್ಥಿಗಳ ಏಕಾಗ್ರತೆ, ಪೋಷಕರ ಸಹಕಾರ ಮತ್ತು ಶಿಕ್ಷಕರ ಸಮರ್ಪಿತ ಬೋಧನೆಗಳಿಗಿಂತ ಈ ಯಶಸ್ಸು ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ಸಾಧನೆಗಳತ್ತ ವಿದ್ಯಾರ್ಥಿಗಳು ಹೆಜ್ಜೆ ಇಡಲಿ ಎಂದು ಹಾರೈಸಿದರು. ಬ್ಯೂರೋ ರಿಪೋರ್ಟ್, ದೇವರಾಜ್ ಕೆನಲ್ಲಿ ಹಂಕ್ಲು, ಪ್ರಜಾಪವರ್ ಟಿವಿ, ದಾವಣಗೆರೆ. ಅಬ್ದುಲ್ ಸರ್ ಕೂಡ ನಮ್ಮ ಟಿವಿ ನೋಡ್ತಿದ್ದೀನಿ, ಗ್ರೂಪ್ಸ್ ಅಲ್ಲಿ ಬಹಳ ಫಾಲೋ ಮಾಡಿದ್ದಾರೆ. ಇವಾಗ ಫೇಸ್ಬುಕ್ ಅಲ್ಲಿ ಆಗಲಿ, ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗಲಿ, ಅದೊಂದು ಆಕ್ಟಿವಿಟಿ ಆಗಲಿ, ಎಲ್ಲರೂ ಟಾಪ್ ಇದೆ. ಇವಾಗ ಸ್ಪೋರ್ಟ್ಸ್ ಅಲ್ಲಿ ಕಲ್ಚರ್ ಆಕ್ಟಿವಿಟಿ ತಗೊಳ್ಳಿ, ಆಮೇಲೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ತಗೊಳ್ಳಿ, ಪ್ರತಿಯೊಂದರಲ್ಲೂ ಗುರುಕುಲ ಟಾಪ್ ಇದೆಯಲ್ಲ. ಎಲ್ಲ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಮಾಡ್ತಾರಲ್ಲ, ಅಬ್ದುಲ್ ಸರ್ ಒಂದು ಗ್ರೇಟ್ ಲೀಡರ್ ಸರ್. ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಸ್ಕೂಲ್ ಬಗ್ಗೆ ಮಾತಾ ಇಲ್ಲ, ಬಟ್ ಸ್ಕೂಲ್ ಅಲ್ಲಿರೋ ಹೋಲ್ ಟೀಮ್, ಮತ್ತೆ ಒಬ್ಬರಿಗೆ ಹೇಳ್ತಾ ಇಲ್ಲ, ಇಡೀ ಹೋಲ್ ಟೀಮ್ ತುಂಬಾ ಸ್ಟ್ರಗಲ್ ಮಾಡಿದೀರ 10th ಸ್ಟೂಡೆಂಟಿಗೋಸ್ಕರ. ಲಾಸ್ಟ್ ಇಯರ್ ಜಾನ್ವರಿಯಿಂದನೂ ನಾನು ಸರ್ ಜೊತೆ ತುಂಬಾ ಫೈಟಿಂಗ್ ಇದಕ್ಕೋಸ್ಕರ. ಬಟ್ ಅಷ್ಟರಲ್ಲೂ ಸರ್ ಆದ್ರೂ ನನ್ನ ಮಾತಿಗೆ ಎಲ್ಲದಕ್ಕೂ ರೆಸ್ಪೆಕ್ಟ್ ಕೊಟ್ಟು, ಮತ್ತೆ ಅಬ್ದುಲ್ ಸರ್, ಶ್ವೇತಾ ಮೇಡಮ್, ಬಟ್ ಈ ಸಬ್ರಿನ್ ಮೇಡಮ್, ಆಯಿಷಾ ಮೇಡಮ್, ಬಟ್ ಹೋಲ್ ಬಸವರಾಜ್ ಸರ್, ಬಟ್ ಹೋಲ್ ಟೀಮ್, ಸ್ಕೂಲಲ್ಲಿರೋ ಎಲ್ಲಾ ಟೀಮು ಬೆಳಗ್ಗೆ 8 o'clock ಇಂದ ಟಿಲ್ ಅವ್ರದ್ದು ಈ ಎಕ್ಸಾಮ್ ರಿಸಲ್ಟ್ ಆಗೋ ತನಕ ನಮ್ ಜೊತೆ ಕನೆಕ್ಟಿವಿಟಿ ಆಗಿದ್ದಾರೆ. ಯಾವತ್ತೂ ಒಂದಿನೂ ಈ ತರ ಅಂತ ಮಿಸ್ ಮಾಡಿಲ್ಲ. ಬಟ್ ಎಲ್ಲಾ ಫೋನ್ ಕಾಲು ಪಿಕ್ ಮಾಡಿ ತುಂಬಾ ಸಪೋರ್ಟಿವ್ ಆಗಿ ಎಲ್ಲದಕ್ಕೂ ಸ್ಟೂಡೆಂಟ್ ನ ಹೆಂಗ್ ತಗೊಂಡೋಗ್ಬೇಕು, ಎಷ್ಟ್ ತೆಗೆದ್ರು ಇಲ್ಲ, ನೋ ವರಿ ಮೇಡಮ್, ತುಂಬಾ ಖುಷಿ ಆಗಿದೆ ಅಂತ ಫಸ್ಟ್ ಕಂಗ್ರಾಚುಲೇಷನ್ ಮಾಡಿದ್ರು. 10th ಸ್ಟೂಡೆಂಟ್ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. But I wish you all the best, Gurukula School. In the future also, you will do same things. ಇದಕ್ಕಿಂತ ಚೆನ್ನಾಗಿ ರಿಸಲ್ಟ್ ಬರಲಿ ನೆಕ್ಸ್ಟ್ ಇಯರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದ್ವಿ ಮೇಡಮ್. ಮನೇಲಿ ಪೇರೆಂಟ್ಸ್ ಗಿಂತ ಜಾಸ್ತಿಯಾಗಿ ನಿಮ್ ಟೀಚರ್ಸ್ ತುಂಬಾ ಶ್ರಮ ವಹಿಸಿದೀರಾ. ಅವ್ರು ಇಲ್ಲಿವರೆಗೂ ರೀಚ್ ಆಗಕ್ಕೆ 100% ಟೀಚರ್ಸೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಆಲ್ ಟೀಚರ್ಸ್ ಅಂಡ್ ಗುರುಕುಲ ಸ್ಕೂಲ್ ಅಬ್ದುಲ್ ಸರ್. ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಎಲ್ಲಾ ಟೀಚರ್ಸ್. ನಮಗೆ ಸಬ್ಜೆಕ್ಟ್ ತಗೊಳ್ಳೋ ಟೀಚರ್ ಇಂದ ಹಿಡಿದು ಯಾರು ತಗೊಳೋದಿಲ್ಲ, ಎಲ್ಲಾರು ತುಂಬಾ ಅಪ್ರಿಶಿಯೇಟ್ ಮಾಡಿ ತುಂಬಾ ಗೈಡ್ ಮಾಡಿದ್ದಾರೆ. ಏನೇ ಡೌಟ್ಸ್ ಬಂದ್ರು ಯಾವತ್ತು ಯಾರು ಏನು ಬೈದಿಲ್ಲ, ನಮ್ಗೆ ಯಾವ್ದೇ ತರ ಹೆಸಿಟೇಟ್ ಫೀಲ್ ಮಾಡಿಸಿಲ್ಲ ಯಾರು. ನಮ್ಗೆ ಏನ್ ಡೌಟ್ ಬಂದ್ರು ಅಟ್ಟ ಸೆಕೆಂಡ್ ಅಲ್ಲಿ ನಮ್ಗೆಲ್ಲಾ ಕ್ಲಿಯರ್ ಮಾಡಿದ್ದಾರೆ. 2 ಮಕ್ಕಳು ಡಿಗ್ರಿ ಕಾಲೇಜಿನ ಟಾಪ್, ಇಲ್ಲಿಂದಾನೇ LKG UKG ಮೇಲೆ ಸ್ಟಡಿ ಮಾಡಿರೋದು. ಲಾಸ್ಟ್ ಫೈನಲ್ ಮಗಳು ಮುಂದೂಡು. ಈ ರಿಸಲ್ಟ್ ಐತಿ. ನಿಮ್ಗೆ ಹೆಚ್ಚಿಂದ ಏನು ಹೇಳ್ಬೇಕಾಗಿಲ್ಲ. ಈ ಸ್ಕೂಲ್ ಟೀಚರ್ಸ್ ಇದ್ದು ಅವ್ರದ್ದು ಶ್ರಮ ಐತಲ್ಲ, ಇವತ್ತು ಆ ರಿಸಲ್ಟ್ ಇಲ್ಲಿ ಬಂದಿದೆ. Hope for the best is because most distinctions and toppers are there, and 100% result is there. We achieve our target this year. I'm very thankful for all teachers and Abdul sir for constant support. So thank you for all of you. ಆದ್ರೆ ಬರ್ತಾ ಗೊತ್ತಾಗ್ತಾನೆ ಇದು ಸ್ಕೂಲಿಂದ ಏನು ಐತೆ ಅಂತೇಳಿ ಫುಲ್ ಹೈಲೈಟ್ ಆಯ್ತಂತ ಗೊತ್ತಾಗ್ತದೆ. ಒಳ್ಳೆ ಹೆಸರು ಮಾಡಿದ್ದಾರೆ ಅಬ್ದುಲ್ ಸರ್ದು, ಎಲ್ಲ ಹೆಸರು ಐತಂತ ಗೊತ್ತಾಗ್ತದೆ. ನಾನು ಸುಮ್ಕೆ ಒಂದು ಹೆಚ್ಚಿಗೆ ಒಂದು 8 ತಿಂಗಳಿಂದ ಸುಮ್ಮನೆ ಸೈಲೆಂಟ್ ಆಗ್ಬಿಟ್ಟಿದೆ. ಹಂಗಾಗಿ ಗೊತ್ತಾಗ್ತೀವಿ ಒಳ್ಳೆ ರಿಸಲ್ಟ್ ಬಂದ್ಮೇಲೆ ಒಳ್ಳೆ ಖುಷಿ ಆಗ್ತು. ಗುರುಕುಲ ಸ್ಕೂಲ್ ಇನ್ನ ಎತ್ತರವಾಗಿ ಬೆಳಿಲಿ ಅಂತೇಳಿ ಆ ದೇವರಿಂದ ಪ್ರಾರ್ಥನೆ ಕೇಳ್ಕೊಂತೀವಿ.
ಗುರುಕುಲ ಶಾಲೆ ಬಗ್ಗೆ ಅತಿ ಹೆಚ್ಚು ಹೇಳುವಂತ ಅವಶ್ಯಕತೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಎಲ್ರಿಗೂ ಚಿರಪರಿಚಿತ ಈ ಶಾಲೆ. ಯಾಕಂದ್ರೆ ಎಲ್ಲಿಯೂ ಕೂಡ ನೀವು ದಾವಣಗೆರೆ ಬೇರೆ ಸಿಟಿ ಅಲ್ಲ, ಡಿಸ್ಟಿಕ್ ಅಲ್ಲಿ ಸಹ ತಾವು ಎಲ್ಲಿ ಹೊರಗಡೆ ಹೋಗಿ ಕೇಳಿದ್ರು ಕೂಡ ಒಂದು ಗುರುಕುಲ ಶಾಲೆ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಹೇಳ್ಬರ್ತದೆ. ಯಾಕಂದ್ರೆ ಬರೀ ಒಂದು ವಿದ್ಯಾಭ್ಯಾಸಕ್ಕಷ್ಟೇ ಅಲ್ಲ, ಒಂದು ಸಂಸ್ಕೃತಿಗಾಗ್ಲಿ, ಒಂದು ಗುರು ಹಿರಿಯರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಹೇಳೋದಾಗ್ಲಿ, ಅಂದ್ರೆ ಒಂದು ಕಲ್ಚರ್ ಕಲಿಸ್ತಾ ಜೊತೆಗೆ ಸ್ಟಡಿನೂ ಕೂಡ ಮಾಡಿಸ್ತಾ ಬರ್ತಾ ಇದೆ ಇದು ಗುರುಕುಲ ಶಾಲೆ. ಕನ್ನಡ ಇಲ್ಲಿ ಅಪ್ಪಟ ಕನ್ನಡಿಗ ಒಂದು ಶಾಲೆ ಅಂತ ಹೇಳ್ಬೋದು. ಯಾಕಂದ್ರೆ ಕನ್ನಡ ಅಷ್ಟು ಸ್ಪಷ್ಟತೆಯಿಂದ ಒಂದು ಕ್ಲಾರಿಫಿಕೇಶನ್ ಇಂದ ಅತಿ ಹೆಚ್ಚು ಅಂಕ ಕನ್ನಡದಲ್ಲಿ ಈ ಶಾಲೆಯಲ್ಲಿ ಪ್ರತಿ ವರ್ಷನೂ ಬರುತ್ತೆ. ಯಾಕಂದ್ರೆ ನಾವು ಕನ್ನಡಿಗರಾಗಿರೋದ್ರಿಂದ ನಾವು 125ಕ್ಕೆ 125 ಕನ್ನಡದಲ್ಲಿ ಅಂಕ ತಗೊಂಡ್ರದು ಅದು ಒಂದು ಉತ್ತಮ ಒಂದು ಶಿಕ್ಷಣ ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲು ನಮ್ಮ ಮಾತೃಭಾಷೆ ನಾವು ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ನಾವು ಇಂಗ್ಲಿಷ್ ಮೀಡಿಯಂ ಓದಿಸ್ತಾ ಇದೀವಿ ಮಕ್ಕಳಿಗೆ, ಆದ್ರೆ ಜೊತೆಗೆ ನಾವು ಕನ್ನಡನೂ ಕೂಡ ಅದಕ್ಕೆ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಾ ನಾವು ಕನ್ನಡಿಗರು ಮತ್ತೆ ನಾವು ಎಲ್ಲರಿಗಿಂತ ಮುಂದೆ ಅದೀವಿ ಅನ್ನೋದನ್ನ ನಾವು ತೋರಿಸ್ಕೊಡ್ತಾ ಬರ್ತಾ ಇದ್ದೇವೆ ಈ ಶಾಲೆ. ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾ ಟೀಚರ್ಸ್ ಸರ್, ಅಂಕಲ್ ಸರ್ ಕಡೆಯಿಂದ ಜಾಸ್ತಿ ಸಪೋರ್ಟ್ ಮಾಡಿ ಎಲ್ಲ ಇದು ಮಾಡಿ ಓದಿಸಿದ್ದಾರೆ. ಚೆನ್ನಾಗಿ ತೆಗೆದಿದ್ದಾನೆ, ಅದೇ ಖುಷಿ. 13 ವರ್ಷದಿಂದ LKG ಇಂದ ಓದಿ ಪ್ಲೇ ಗ್ರೂಪಿಂದ ಇಲ್ಲೇ ಓದಿದ್ದಾನೆ. 13 ವರ್ಷ ಇದು ಮಾಡ್ತಾ ಇದ್ದಾನೆ, ಚೆನ್ನಾಗಿ ತೆಗೆದಿದ್ದಾನೆ. ಮುಂದೆ ಚೆನ್ನಾಗಿ ಅಂಕಲ್ ಸರ್ ಅವರು ಬಹಳ ಚೆನ್ನಾಗಿ ಎಲ್ಲ ಸಪೋರ್ಟ್ ಕೊಟ್ಟು ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಮ್ಯಾನೇಜ್ಮೆಂಟ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಒಳ್ಳೆ ಸಪೋರ್ಟ್ ಹಿಂದೆ ನಾನು ಸಾಯೋ ತನಕ ನಿಂತಿನ ಕಾಲದಲ್ಲಿ ನಿಂತಿಲ್ಲ. ಆದ್ರೂ ಸಪೋರ್ಟ್ ಮಾಡಿ ಒಂದು ನಿಂತಾಗ ಸಾಯೋ ತನಕ ನಿಂತ ಸಾಯೋ ತನಕ ಬರೋಲ್ಲ. ಎಲ್ಲ ರಿಸಲ್ಟ್ ಕೊಟ್ಟಿದ್ದೆ, ನಾನು ಖುಷಿ ಆಯ್ತು. ಇನ್ನೊಂದು ಮಗ ಗುರುಕುಲ. ಥ್ಯಾಂಕ್ ಯು.